ಸ್ವಾಮಿ ಶ್ರೀ ವೀರಕರಿಯಣ್ಣ ಜನ್ಮ ಕತೆ 10 ಭಾಗದಲ್ಲಿ ವಿಂಗಡಣೆ ಮಾಡಲಾಗಿದೆ. ಮೊದಲನೆಗೆ ಈ ಒಂದು ವೀರಕರಿಯಣ್ಣ ಸ್ವಾಮಿಯ ಒಂದು ಪೀಠಿಕೆ ಪ್ರಾರಂಭ ಮಾಡುತ್ತಿದ್ದೇವೆ. ನಂತರ ಸ್ವಾಮಿಯ ಜನ್ಮಕತೆ ಪ್ರಾರಂಭವಾಗುತ್ತೆ. ಸೊ ನಿಮ್ಮೆಲ್ಲ ಕುಲ ಬಾಂಧವರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಭರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ ಏಕದಂತಮುಪಾಸ್ಮಹೇ. ಪ್ರೀತಿಯ ಎಲ್ಲ ಅಣ್ಣ ತಮ್ಮಂದ್ರೆ ನೆಂಟರಿಷ್ಟೇ ಬಂದು ಬರೆದಿದ್ದಾರೆ. ಈ ದಿನ ಕೆರೆಗಳ್ಳಿ ಗೋಲ್ರಟ್ಟಿಯ ದುಂಜಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಪ್ರೊಫೆಸರ್ ಜಿ ಪರಮೇಶ್ವರಪ್ಪ ಕಪ್ಲೆಹಟ್ಟಿ ಹಿರಿಯೂರು ತಾಲೂಕು ಇವರು ಬರೆದಿರ್ತಕ್ಕಂಥ ವೀರಕರಿಯಣ್ಣ ಸ್ವಾಮಿಯ ಸಾಂಸ್ಕೃತಿಕ ವೀರನ ಕಥನ ಕಾವ್ಯವನ್ನ ವಾಚನ ಮತ್ತು ವಿಶ್ಲೇಷಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಎಲ್ಲ ವೀರಕರಿಯಣ್ಣನ ಒಕ್ಕಲು ಮಕ್ಕಳು ಮತ್ತು ನೆಂಟರಿಷ್ಟು ಸೇರಿಕೊಂಡು ಈಗ ಈ ಕಾವ್ಯವನ್ನ ವಾಚನ ಮಾಡುವ ಈ ಸಂದರ್ಭದಲ್ಲಿ ಈ ಕಾವ್ಯವನ್ನು ವಾಚನ ಮಾಡೋಕ್ಕೆ ಹಿರಿಯೂರು ತಾಲೂಕು ಕರಿಯಾಲದ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಶಿವಲಿಂಗಪ್ಪನವರು ಹಾಗೂ ನಾವು ಕಸವನಹಳ್ಳಿ ಶಿವಣ್ಣ ಅಂತ ಹಾಗೂ ಇನ್ನೊಬ್ಬ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರು ಇನ್ನೊಬ್ಬರು ಆಗಿರ್ತಕ್ಕಂಥ ಜೆ ನಿಜಲಿಂಗಪ್ಪ ಕಾಟಪ್ನಟ್ಟಿ ಅರಬಳ್ಳಿ ಕಾಟಪ್ನಟ್ಟಿ ಹಾಗೂ ಈ ಕಾವ್ಯವನ್ನು ಬರೆದಿರ್ತಕ್ಕಂಥ ಪ್ರೊಫೆಸರ್ ಜಿ ಪರಮೇಶ್ವರಪ್ಪ ಹಾಗೂ ಈ ಕಾವ್ಯಕ್ಕೆ ಆಕರವನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ನಮ್ಮ ವೀರಕರಿಯಣ್ಣ ಸ್ವಾಮಿಯ ಮೂಲ ಆಗಿರ್ತಕ್ಕಂಥ ಹಿರಿಯೂರು ತಾಲೂಕು ಕರಿಯಣ್ಣಟ್ಟಿ ಪೂಜಾರರಾಗಿರ್ತಕ್ಕಂಥ ಈರಣ್ಣವರು ಹಾಗೂ ನಮ್ಮ ಚಿಕ್ಕಪ್ಪಗಳಾಗಿರ್ತಕ್ಕಂಥ ಕೃಷ್ಣಪ್ಪರು ಓಬಣ್ಣರು ಆಮೇಲೆ ನಮ್ಮ ಮಾವುಗಳು ನೆಂಟರಿಷ್ಟರು ಎಲ್ಲ ಭಕ್ತಾದಿಗಳು ಬಂದಿದ್ದಾರೆ. ಅವರೆಲ್ಲರಿಗೂ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಈ ಕಾರ್ಯಕ್ರಮ ಸುಮಾರು ಈಗ ಪ್ರಾರಂಭ ಆಗಿದ್ದು ಮಧ್ಯರಾತ್ರಿ 2 ಗಂಟೆವರೆಗೂ ನಮ್ಮ ಮಣಿಸ್ವಾಮಿ ವೀರಕರಿಯಣ್ಣನ ಚರಿತ್ರೆಯನ್ನ ಬಹಳ ಭಕ್ತಿಯಿಂದ ಶಾಂತವಾಗಿ ಕೇಳಬೇಕಂತ ನಿಮ್ಮೆಲ್ಲರನ್ನು ಪ್ರಾರ್ಥಿಸಿಕೊಂಡು ಈ ಕಾರ್ಯಕ್ರಮವನ್ನ ಫಸ್ಟಿಗೆ ನಮ್ಮ ಶಿವಲಿಂಗಪ್ಪನವರು ಪೀಠಿಕಾಧ್ಯಾಯನ ಪ್ರಾರಂಭ ಮಾಡಿ. ಪೀಠಿಕಾಧ್ಯಾಯ ಪ್ರಾರಂಭ. ಶಿಖರವಿಲ್ಲದ ಗುಡಿಯುತ್ತಲದ ಮುಕುರವಿಲ್ಲದ ನಾರಿ ದೈವವ ಕುದಿಸುವ ಕೊಂಡಾಟವಿಲ್ಲದ ಕಾವ್ಯ ಶೋಭಿತವೇ ಅಕನಿವಾರಿಸುವ ಕ್ರದೈವದ ಶಕುತಿಯನು ಭಕುತರಿ ಮೊರಿವೆನೈ ಪ್ರಕಟಗೊಂಡಿ ಪೀಠಿಕಾಧ್ಯಾಯದಲ್ಲಿ ತಿಳಿದಂತೆ ಮಣ್ಣಿನಲ್ಲಿ ಜನಿಸಿರುವ ಗಣಪನೇ ಹೆಣ್ಣನ ತಿಗಳ ನನ್ನನೇ ಜನರುಣ್ಣುವನ್ನವು ನಿನ್ನದೈ ಕರುಣಾಳು ಕರಿಮುಖನೇ ಕಣ್ಣಿನಲ್ಲಿ ಕಾಂತಿಯನು ಬರ ಒಳಗಣ್ಣಿನಲ್ಲಿ ಸತ್ಯವನು ಬಿತ್ತುವೆ ಕಣ್ಣರಿಯದ ಮನು ಸಲಹವೇ ಅಗ್ರ ಪೂಜಿತನೇ ಸತತ ತಿರುಗುವ ಧರಣಿ ಮಾತೆ ವಿತತ ಸಂಪತ್ತಿನ ದೇವತೆ ಈತು ಪತಿಸುವ ಜೀವ ಸಂಕುಲ ಅನ್ನದಾತಾರೇ ಗತಿಸಿದವರಿಗೆ ಗತಿಯ ಕೊಡುವ ಜತನಶೀಲಳೆ ತಾಯಿ ಸೃಷ್ಟಿ ಸ್ಥಿತಿ ಲಯಗಳಧಿಪತಿಯೇ ನೀಡ ಮಗಿಲ್ಲಿ ಮಂಗಳವ. ವೀರಕರಿಯಣ್ಣ ಸ್ವಾಮಿಯ
ಕೃತಿಯ ಆರಂಭಕ್ಕೆ ಕವಿಗಳಾಗಿರ್ತಕ್ಕಂಥ ಪರಮೇಶ್ವರಪ್ಪನವರು ಈ ಕಾವ್ಯದ ಆರಂಭಕ್ಕೆ ಪೀಠಿಕಾಧ್ಯಾಯದಲ್ಲಿ ಯಾವ ರೀತಿ ಶಿಖರವಿಲ್ಲದ ಗುಡಿ ಇರಕ್ಕಾಗೋದಿಲ್ಲ, ಮೂಗುತಿಯನ್ನ ಇಟ್ಕೊಳ್ದಂಥ ಹೆಣ್ಣು ಮಗಳು ಯಾರಾದರೂ ಇರೋದಿಲ್ಲ. ಹಾಗೆ ಈ ಕಾವ್ಯವನ್ನ ಆರಂಭ ಮಾಡೋದಕ್ಕಿಂತ ಮುಂಚೆ ನಾನು ಎಲ್ಲ ನಮ್ಮ ದೈವಗಳನ್ನು ನಾನು ನೆನೆಸ್ಕೊಳ್ಬೇಕಾಗಿದೆ. ಅದನ್ನು ನೆನೆಸ್ಕೊಂಡಾಗ ಮಾತ್ರ ಈ ಕಾವ್ಯಕ್ಕೆ ಒಂದು ಶೋಭೆ ಬರುತ್ತೆ ಅಂತ ಹೇಳಿ ಆರಂಭಕ್ಕೆ ಅವರು ಗಣಪತಿಯನ್ನು ನೆನಪು ಮಾಡ್ಕೊಳ್ತಿದ್ದಾರೆ. ಗಣಪತಿಯನ್ನು ನೆನಪು ಮಾಡಿಕೊಂಡು, ನೀನು ಗಜಮುಖನೇ, ಈ ಕಾವ್ಯವನ್ನು ಬರಿತಕ್ಕಂಥ ನನಗೆ ಎಲ್ಲ ಶಕ್ತಿಯನ್ನು ಕೊಟ್ಟು ಇದನ್ನು ಕೇಳ್ತಕ್ಕಂಥ ಭಕ್ತರಿಗೂ ನೀನು ಎಲ್ಲ ಒಂದು ಏನು ಐಶ್ವರ್ಯನ ಅವರ ಒಂದು ಆರೋಗ್ಯವನ್ನು ದಯಪಾಲಿಸುವಂತನಾಗಬೇಕು ಅಂತ ಅಗ್ರಪೂಜಿತನಾಗಿರ್ತಕ್ಕಂಥ ವಿಘ್ನೇಶ್ವರನನ್ನು ನೆನಪು ಮಾಡಿಕೊಳ್ತಾ, ಮತ್ತೆ ಎಲ್ಲ ಬೆಳೆಗಳನ್ನು ಉತ್ಪತ್ತಿ ಮಾಡ್ತಕ್ಕಂಥ ಭೂಮಿ ತಾಯಿಯನ್ನು ನೆನಪು ಮಾಡ್ಕೊಳ್ತಿದ್ದಾರೆ ಈ ಕಥೆಯ ಆರಂಭಕ್ಕೆ. ಸೌರಮಂಡಲದ ಅಧಿಪತಿಯೇ, ಖಗತಾರೆ ಧರೆಯಾದಿ ಗ್ರಹಗಳಿಗೆ ಭಾರಿ ಬೆಳಕನ್ನು ಬೀರುವ ವರದಾಯಕ ನೆರವಿಯೇ, ಭಾರಿ ರಹಸ್ಯದ ಗುರುತ್ವಾಕರ್ಷಣೆಯನ್ನೊಂದಿಗಲೇ ಬೇರ್ಪಡಿಸಾರನು ಬಿಡದಂತೆ ಕಾಪಾಡುವನೆ ಕೊಡುಮತಿಯ. ಆಮೇಲೆ ಏನು ಈ ಸೌರಮಂಡಲಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಎಲ್ಲ ನವಗ್ರಹಗಳನ್ನು 9 ಗ್ರಹಗಳನ್ನ ತನ್ನ ಸುತ್ತ ತಿರುಗಿಸಿಕೊಳ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಒಂದು ಆ ಸೂರ್ಯ ಪರಮಾತ್ಮನನ್ನು ನಾನು ನೆನಪು ಮಾಡ್ಕೊಂತೀನಿ ಈರ್ಕರಿಯಣ್ಣನ ಚರಿತ್ರೆ ಆರಂಭಕ್ಕೆ ಅಂತ ಕವಿಗಳು ಹೇಳ್ತಿದ್ದಾರೆ. ವೀರಕರಿಯಣ್ಣೆಂಬ ಸಂತನೇ ಕಾರುಗತ್ತಲೆ ಗರುಡನಂತಿಗ ಏರಿ ನಿಂತಿಗೆ ಬಾವುಟದಂತೆ ವಂದಿಸಲ್ಪಡುತ್ತಾ, ಭಾರಿ ಭಕ್ತರ ಹೃದಯ ಕಮಲವೇ ಗಾರುಗೊಂಡರ ನೆರವಿಯರಿವನೇ, ಸಾರಿ ವರವನ್ನು ಕೊಡುವ ಧೀರನೇ ನೀಡು ಸನ್ಮತಿಯ. ಅಪ್ಪ ವೀರ ಕರಿಯಣ್ಣನಂತ ಸಂತನೇ, ನಾನು ಈ ಕಾದ್ದತ್ತಲೆ ಅಂತಿರ್ತಕ್ಕಂಥ ಈ ಜಗತ್ತಿನಲ್ಲಿ ಹುಟ್ಟು ಮತ್ತು ಸಾವಿನ ಸರಪಳಿಯಲ್ಲಿ ಬಿದ್ದಿರ್ತಕ್ಕಂಥ ಭಕ್ತರನ್ನು ಉದ್ಧಾರ ಮಾಡತಕ್ಕೋಸ್ಕರ ನಿನ್ನ ಚರಿತ್ರೆಯನ್ನು ನಾನು ಬರಿತಿದ್ದೀನಿ. ನೀನು ಎಲ್ಲ ನನಗೆ ಜ್ಞಾನದಾಯಕನಾದ ನೀನು ವೀರಕರಿಯಣ್ಣನೇ, ನನಗೆಲ್ಲ ಜ್ಞಾನವನ್ನು ದಯಪಾಲಿಸುವಂತ ಆರಂಭದಲ್ಲಿ ಕೇಳ್ಕೊಳ್ತಿದ್ದಾರೆ. ಕರೆದು ಬರಸಿದ ನನ್ನ ಕಡೆಯಿಂದಿರೆಯ ಭಕ್ತರು ತಿಳಿಯಬೇಕೇ, ಗುರು ಕಥಾಮೃತ ಸಾರವನೆನುತ ವೀರ ಕರಿಯಣ್ಣ. ಅರಿಯದ ಜನ ಮರೆಯುವರಿದನೋ, ಅರಿಯದ ಜನ ಮರೆಯುವರಿದನು, ಬರೆಯದಿದ್ದರೆ ಕಾಲ ಲೀಲೆಯಲರಿದು ಬರೆಯುವುದೊಂದು ಚಂದದ ಅಂದವಾಗೆಂದ. ಅಪ್ಪ ವೀರಕರಿಯಣ್ಣ, ನೀನೇ ನನ್ನನ್ನ ಕರೆಸಿಕೊಂಡು ಈ ಕೃತಿಯನ್ನು ನೀನು ಬರೆಸ್ಕೊಂಡಿದೀಯಾ, ನಿನ್ನ ಚರಿತ್ರೆಯನ್ನ. ಯಾವ ನಿನ್ನ ಭಕ್ತರು ಈ ಧರಣಿಯ ಮೇಲಿರ್ತಕ್ಕಂಥ ನಿನ್ನ ಭಕ್ತರಿಗೆ ಮನದಟ್ಟಾಗ್ಲಿ ನನ್ನ ಕತೆ ಅಂತ ಹೇಳಿ ನನಗೆ ಪ್ರೇರಣೆಯನ್ನು ಕೊಟ್ಟು ಈ ಕಥೆಯನ್ನು ನನ್ನ ಕೈಯಿಂದ ಬರೆಸ್ಕೊಂಡಿದ್ಯಾ. ನನ್ನ ಭಕ್ತರು ಮತ್ತೆ ಬಹಳ ವರ್ಷಗಳ ನಂತರ ನನ್ನ ಚರಿತ್ರೆಯನ್ನು ಮರಿಬಾರ್ದು ಅಂತ ಹೇಳಿ ನೀನು ನನ್ನ ಮೂಲಕ ಈ ಚರಿತ್ರೆಯನ್ನು ನೀನು ಬರೆಸ್ಕೊಂಡಿದೀಯ ಅಂತ ವೀರಕರಿಯಣ್ಣನನ್ನ ನೆನಪು ಮಾಡ್ಕೊಳ್ತಿದ್ದಾರೆ. ವೀರ ಕರಿಯಣ್ಣಿರುವನೀಗಲು, ವೀರ ಕರಿಯಣ್ಣಿರುವನೀಗಲು, ಧಾರುಣಿ ಮೇಲ್ವಾರಿದ ಪಥದ ಆರು ಕಾಣದ ರೀತಿಯಲ್ಲಿ ನಿರವಧಿಕನಾಗಿಗನೋ. ಏರುತ್ತಿರುವ ಹೊಗೆದಗೆ ಹಗೆಯ ಕಾರಿಸುವನೈ ಜಗದಗಲ, ಜಗದಲಾಗುವ ದಾರಿಯ ಅವಘಡಗಳನ್ನು ತಪ್ಪಿಸುವನರೇ ನಿಮಿಷದಲ್ಲಿ. ಕವಿಗಳು ಹೇಳ್ತಿದ್ದಾರೆ, ವೀರಕರಿಯಣ್ಣ ಈಗ ಇಲ್ಲ ಅಂತ ಯಾರು ಭಾವಿಸಬಾರ್ದು. ಖಂಡಿತ ದಿನದ 24 ಗಂಟೆಯ ವಾರದ 7 ದಿನಗಳು ಎಲ್ಲ ಸಮಯದಲ್ಲೂ ವೀರಕರಿಯಣ್ಣ ಇದ್ದು